ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ಒಂದು ತಮ್ನೆಲ್ ನೋಡಿ ಏನು ಬಂದಿದ್ದೀರಾ ಅಂತಂದರೆ SSB ಸ್ಕಾಲರ್ಶಿಪ್ ಬಗ್ಗೆ 3 ಅಪ್ಡೇಟ್ಗಳು ಅಂತಂದು. ಸೊ ಖಂಡಿತವಾಗಿ 3 ಅಪ್ಡೇಟ್ಗಳು ಬಂದಿದ್ದಾವೆ. ಅದೇನು ಅಂತ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಸರಿ, ವಿಷಯ ಬಂದುಬಿಟ್ಟು ಮೊದಲನೇ ಅಪ್ಡೇಟು ಸಮಾಜ ಕಲ್ಯಾಣ ಇಲಾಖೆ ಬಂದುಬಿಟ್ಟು ಅಂದರೆ SC ಸ್ಟೂಡೆಂಟ್ಸ್ಗೆ ಏನಾಗ್ತಾ ಇದೆ ಅಂತಂದರೆ ಅವರು ಕೊಟ್ಟಿದ್ದಾರೆ ಪಾಯಿಂಟ್ ವೈಸ್ ಇದ್ದಾವೆ. ಏನಪ್ಪ ಅಂದರೆ ವರ್ಷದ ಅಂತ್ಯದವರೆಗೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿ ವೇತನವನ್ನು ಉಳಿಸ್ಕೋಬಾರ್ದು. ಓಕೆ, ಈಗ 2024 ಮುಗಿತಂತಂದರೆ 2024 ಡಿಸೆಂಬರ್ ಒಳಗಡೆ ಏನಪ್ಪ ಅಂದರೆ ಆ ಒಂದು ಸ್ಕಾಲರ್ಶಿಪ್ ಎಲ್ಲನೂ ಕೂಡ ಕಂಪ್ಲೀಟ್ ಸ್ಟೂಡೆಂಟ್ಸ್ಗೆ ಬರುವಂಥ ವಿದ್ಯಾರ್ಥಿ ವೇತನ ಕಂಪ್ಲೀಟಾಗಿ ಕಳಿಸಿರಬೇಕು. ಇವಾಗ 2025 ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಈ ವರ್ಷವೂ ಕೂಡ ವರ್ಷದ ಅಂತ್ಯದವರೆಗೆ ಯಾವುದೇ ರೀತಿ ಉಳಿಸ್ಕೋಬಾರ್ದು. ಮ್ಯಾಕ್ಸಿಮಮ್ ಟೈಮ್ ಏನಪ್ಪ ಅಂತಂದರೆ ಮೆಟ್ರಿಕ್ ಪೂರ್ವ. ಓಕೆ, ಮೆಟ್ರಿಕ್ ಪೂರ್ವದಲ್ಲಿ ಸೆಪ್ಟೆಂಬರ್ ಒಳಗಡೆ ಏನಪ್ಪ ಅಂತಂದರೆ ವಿದ್ಯಾರ್ಥಿ ವೇತನ ಮುಗಿಸಬೇಕು. ಮೆಟ್ರಿಕ್ ನಂತರದ ಸ್ಟೂಡೆಂಟ್ಸ್ಗೆ ನವೆಂಬರ್ ಒಳಗಡೆ ಏನಪ್ಪ ಅಂತಂದರೆ ಮುಗಿಸ್ಕೋಬೇಕಂತ ಹೇಳ್ತಿದ್ದಾರೆ. ಓಕೆ, ಕೆಲವೊಂದು ಟೈಮ್ ಹೇಳ್ತಾರೆ ಅವರೇ. ಓಕೆ, ಸಮಾಜ ಕಲ್ಯಾಣ ಇಲಾಖೆ ಹೇಳುತ್ತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಒಂದಿಷ್ಟು ಜನಕ್ಕೆ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿ ವೇತನ ಅಂತ ಸ್ಕಾಲರ್ಶಿಪ್ ಬಂದಿಲ್ಲ ಅಂತಂದು ಕಂಪ್ಲೇಂಟ್ ಆಗ್ತದೆ. ಸೊ ಹಂಗಾಗ್ಬಿಟ್ಟು ನೀವಾಗೆ ಕ್ರಮ ತೆಗಿಬೇಕು. ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋಕೆ ಬ್ಯಾಂಕಿಗೆ ಹೇಳ್ರಿ ಅಂತಂದು ನೀವೇ ಕ್ರಮ ಕೈಗೊಳ್ಬೇಕಂತ ಅವರು ಕೂಡ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ರೂಪಾಯಿ 164 ಕೋಟಿ 2025ರಲ್ಲಿ 164 ಕೋಟಿ ಮೆಟ್ರಿಕ್ ಪೂರ್ವ ಅಂದರೆ SSLC ಅಂತ ಮುಂಚೆ ಯಾರೆಲ್ಲ ಇರ್ತಾರೆ ನೋಡ್ರಿ ಆ ಒಂದು ಸ್ಟೂಡೆಂಟ್ಸ್ಗೆ 164 ಕೋಟಿ ಬಿಡುಗಡೆ ಮಾಡಿತ್ತಂತೆ ಈಗಾಗಲೇ. ಓಕೆ, ನೋಡಿ ಈಗ ಸಮಾಜ ಕಲ್ಯಾಣ ಇಲಾಖೆ ಎಷ್ಟು ಸ್ಪೀಡ್ ಇದೆ ಅಂತಂದರೆ ಈಗ ತನ್ನ ಫೆಬ್ರವರಿ ಅಂತಂದರೆ ಆಗಲೇ 105 ಕೋಟಿ ವಿದ್ಯಾರ್ಥಿ ವೇತನ ನಾಳೆ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. ರಿಮೈನಿಂಗ್ ಏನಪ್ಪ ಅಂದರೆ ಓನ್ಲಿ ಇನ್ನೂ 59 ಕೋಟಿಗಳನ್ನು ಅದನ್ನು ಕೂಡ ಸ್ಟೂಡೆಂಟ್ಸಿಗೆ ಬರೋದಿದೆ. ಅದೇನಕ್ಕೆ ಉಳಿಸ್ಕೊಂಡಿರೋದ್ರಿಂದ ಕೆಲವೊಂದಿಷ್ಟು ಹುಡುಗರಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಕೆಲವೊಂದಿಷ್ಟು ವೆರಿಫಿಕೇಷನ್ ಆಗಿರ್ಬೋದು, ಕೆಲವೊಂದಿಷ್ಟು ಏನೋ ರಿಜೆಕ್ಟ್ ಆಗಿರ್ಬೋದು. ಈ ಒಂದು ಕಾರಣಕ್ಕೆ ಬಿಟ್ಟಿರ್ತಾರೆ, ಅವನು ಕೂಡ ಪ್ರೊವೈಡ್ ಮಾಡ್ತಾರೆ. ಈ ವರ್ಷ ಮೆಟ್ರಿಕ್ ಪೂರ್ವದಲ್ಲಿ ಯಾರಪ್ಪ ಅಂತಂದರೆ ಈ ಸೆಪ್ಟೆಂಬರ್ ಒಳಗಡೆ ಅದನ್ನು ಕೂಡ ಎಲ್ಲನೂ ಕೂಡ ಬಿಡುಗಡೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಸ್ಟೂಡೆಂಟ್ಸ್ಗೆ ಹೋಗುತ್ತೆ. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೂ ಕೂಡ ಬಂದರೆ 230 ಕೋಟಿನ ಬಿಡುಗಡೆ ಮಾಡಿದರು. ಈಗಾಗಲೇ ಏನಪ್ಪ ಅಂದರೆ ಶೇಕಡ 100 ಈಗೇನಪ್ಪ ಅಂದರೆ ಅದನ್ನು ಕೂಡ ಏನು ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. ಓಕೆ, ಶೇಕಡ 100ರಷ್ಟು ಪ್ರಗತಿ ಸಾಧಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿಬಿಟ್ಟು ಮೆಟ್ರಿಕ್ ಪೂರ್ವಕ್ಕೆ ಸ್ವಲ್ಪ ಕಡಿಮೆ ಹೋಗುತ್ತೆ. ಮೆಟ್ರಿಕ್ ನಂತರದ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಅವರಾಗಿ ಹೇಳಿದಾಗೆ ಸ್ವಲ್ಪ ಮೆಟ್ರಿಕ್ ನಂತರ ಅಂತಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ. ಸೊ ಹಂಗಾಗಿಬಿಟ್ಟು ಅಮೌಂಟ್ ಕೂಡ ಜಾಸ್ತಿ ಆಗಿದೆ. ಓಕೆ, ನೆಕ್ಸ್ಟ್ ವಸತಿ ಅಂದರೆ ಹಾಸ್ಟೆಲ್ಸ್ ಬಗ್ಗೆ ಇದೆ, ಅದು ಬೇಡ. ನೆಕ್ಸ್ಟ್ ಎರಡನೇದು ನೋಡೋದಂತಂದರೆ ಓಕೆ, ನೆಕ್ಸ್ಟ್ ಇಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯ 25,000 ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತಂದು ಬಂದಿದೆ. ಅಂದರೆ 2024-25ನೇ ಸಾಲಿನಲ್ಲಿ 32,000 ಅರ್ಜಿ ಸ್ವೀಕಾರ ಮಾಡಿತ್ತು. ಅದ್ರ ತಕ್ಕನಾಗೆ ಕೆಲವೊಂದಿಷ್ಟು ಅಪ್ಡೇಟ್ ಇದಾವೆ. ಅದೇನಪ್ಪ ಅಂದರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯು ವಂತಿಕೆ ನೀಡುವ ಕಾರ್ಮಿಕರ ಮಕ್ಕಳಿಗೆ ನೀಡುವ ಪ್ರೋತ್ಸಾಹಧನಕ್ಕೆ ಪ್ರಸಕ್ತ ಸಾಲಿನಲ್ಲಿ ಈವರೆಗೆ ವಿದ್ಯಾರ್ಥಿಗಳಿಗೆ 23 ಕೋಟಿ ರೂಪಾಯಿ ಪಾವತಿಸಲಾಗಿದೆ. ಅಂದರೆ 2024-25 ಹೇಳ್ತಿದ್ದೀನಿ. ಎಷ್ಟೋ ಹುಡುಗರಿಗೆ ಹಾಕಿದ್ರು ನೋಡ್ರಿ. ಈಗಾಗಲೇ ಅಂಥ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ 23 ಕೋಟಿ ರೂಪಾಯಿನ ಪಾವತಿಸಲಾಗಿದೆ. ಅದಕ್ಕೆ ಅವರು ಕೂಡ ಕೊಟ್ಟುಬಿಟ್ಟಿದ್ದಾರೆ. 2024-25ನೇ ಸಾಲಿನಲ್ಲಿ ಸಲ್ಲಿಸಿರುವ 32,000ಕ್ಕೂ ಅಧಿಕ ವಿದ್ಯಾರ್ಥಿಗಳ ಪೈಕಿ 25,000 ವಿದ್ಯಾರ್ಥಿಗಳಿಗೆ ಅಂದರೆ 32,000 ಸ್ಟೂಡೆಂಟ್ಸ್ ಏನಾದರೂ ಅಪ್ಲೈ ಮಾಡಿದರೆ 25,000 ವಿದ್ಯಾರ್ಥಿಗಳಿಗೆ 23 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ಪಾವತಿಸಲಾಗಿದೆ. ಇನ್ನುಳಿದ ಅರ್ಜಿಗಳನ್ನು ಪರಿಶೀಲನೆ ಹಂತದಲ್ಲಿವೆ ಎಂದು ಮೂಲ ತಿಳಿಸಿವೆ. ಇದೇನಪ್ಪ ಅಂದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವುದೇ ರೀತಿ ಅಲ್ಲ. ಓಕೆ, ಸೊ ಹಂಗಾಗಿಬಿಟ್ಟು ಮತ್ತೆ ಯಾವ ವರ್ಷ ಏನೇನಾಗಿತ್ತು ಅಂತ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ವರ್ಷ ಸ್ವಲ್ಪ ಜಾಸ್ತಿ ಇದಾವೆ, ನೋಡ್ತಾ ಇರ್ಬೋದು. ಬೇಕಾದ್ರೆ ನಿಮಗೆ ಕೆಲವೊಂದು ಟೈಮು 15,000 ಬಂದಿದ್ದಾವೆ, 27,000 25,000 ಅರ್ಜಿ ಬಂದರೆ ಈ ಸರ್ತಿ 32,000 ಬಂದಿದ್ದಾವಂತೆ. ಅದರಲ್ಲಿ ಈಗಾಗಲೇ 25,000ದಲ್ಲಿ 23 ಕೋಟಿ ಜನಕ್ಕೆ 32,000ದಲ್ಲಿ 25,000 ಜನಕ್ಕೆ ಈಗಾಗಲೇ 23 ಕೋಟಿ ರೂಪಾಯಿನ ನಾಳೆ ಬಿಡುಗಡೆ ಮಾಡಿ ಆಗಿದೆ. ಈಗ ರಿಮೈನಿಂಗ್ ಉಳಿದಿರೋದು ಎಷ್ಟಪ್ಪ ಅಂದರೆ 7,000 ಸ್ಟೂಡೆಂಟ್ಸಲ್ಲಿ ಕೂಡ ಹೇಳ್ದಂಗೆ ಕೆಲವೊಂದಿಷ್ಟು ಏನೋ ಒಂದು ಮಿಸ್ಟೇಕ್ ಆಗಿರ್ತವೆ, ಏನೋ ಒಂದು ವೆರಿಫಿಕೇಷನ್ ನಡೀತಾ ಇರ್ತದೆ. ಓಕೆ, ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಇನ್ ಕೇಸ್ ಏನೋ ತಪ್ಪಿತ್ತು ಅಂದರೆ ನಿಮಗೆ ಅದೇನಾದರೂ ಮೆಸೇಜ್ ಕಳಿಸ್ತಾರೆ, ನೀವು ಸರಿ ಮಾಡಿಸ್ಕೋಬೋದು. ಈ ವರ್ಷ 2025 ಕಂಪ್ಲೀಟಾಗಿ ಅದೆಲ್ಲನೂ ಕೂಡ ನಡೀತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಇದು ಮೇನು. ಓಕೆ, ಈಗ ಅದಕ್ಕೆ ತಾನೇ ಹೇಳಿದೆ ನಾನು 18 ಲಕ್ಷ ಮಕ್ಕಳ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ. ಓಕೆ, ಆ್ಯಂಡ್ 8 ಲಕ್ಷ ಮಕ್ಕಳ ಆಧಾರ್ ಮಿಸ್ ಮ್ಯಾಚ್. ಓಕೆ, ಆ್ಯಂಡ್ ಸ್ಕಾಲರ್ಶಿಪ್ ಆಧಾರ್ ಹಡ್ಡಿ ನೋಡಿ. ಇದು ಬಂದುಬಿಟ್ಟು ಎಲ್ಲ ಒಂದು ಸ್ಟೂಡೆಂಟ್ಸ್ SC ಸ್ಟೂಡೆಂಟ್ ಅಷ್ಟೇ ಅಲ್ಲ, ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ 18 ಲಕ್ಷ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ. ಇನ್ ಕೇಸ್ ಮಾಡಿಸಿದ್ರು ಕೂಡ 8 ಲಕ್ಷ ಮಕ್ಕಳಿಗೆ ಏನಪ್ಪ ಇದೆ ಅಂದರೆ ಸ್ಟೂಡೆಂಟ್ಸ್ಗೆ ಏನಪ್ಪ ಇದೆ ಅಂದರೆ ಮಿಸ್ ಮ್ಯಾಚ್ ಆಗಿದೆ. ಅಂದರೆ ಸುಮಾರು ಏನಂತಂದರೆ 18 + 8 ಅಂತಂದರೆ 26 ಲಕ್ಷ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಆಧಾರ್ ಕರೆಕ್ಟಾಗಿ ಮಾಡಲಾರಕ್ಕೆ ಎಷ್ಟೋ ಹುಡುಗರಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ. ಸೊ ಮಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ತೊಗೊತಿರೋ ಅಥವಾ SSB ತೊಗೊತಿರೋ ಅಂತ ಯಾವುದೇ ಆಗಿರ್ಬೋದು, ನಿಮ್ಮ ಮೊದಲು ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಟ್ ಏನು ನೋಡ್ಕೊರಿ. ಆಧಾರ್ ಕಾರ್ಡ್ಗೆ ಬ್ಯಾಂಕ್ಗೆ ಲಿಂಕ್ ಮಾಡಿಸ್ಕೋಬೇಕು. ಇದು ಇಂಪಾರ್ಟೆಂಟ್ ಪ್ರೊಸೆಸ್ ಎರಡೂ ಕೂಡ. ಯಾಕಂದರೆ ಇದೇ ಮೇನು ಎಲ್ಲದಕ್ಕೂ ಕೂಡ.
ಓಕೆ, ದೊಡ್ಡ ಮಟ್ಟಿಗೆ ಎಲ್ಲನೂ ಕೂಡ ಪ್ರೊಸೆಸ್ ನಡೀಗಿಲ್ಲ, ಇದೇ ಮೇನ್ ನಡೆಯೋದು. ಕೆಲವೊಂದು ಟೈಮ್ ಏನಾದರೂ ಬೇರೆಯವ್ರನ್ನ ತಪ್ಪಿದ್ರೂ ಕೂಡ ವೆರಿಫಿಕೇಷನ್ ಸಕ್ಸಸ್ ಆಗ್ತದೆ. ಮೇನಾಗಿ ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಸರಿಯಾಗಿ ಏನಾದರೂ ಆಗಿಲ್ಲಪ್ಪ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ಕಿಗೆ, ಸೊ ಅವಾಗ ಸ್ವಲ್ಪ ಅಡ್ಡದಿಡ್ಡಿ ಆಗಿಬಿಟ್ಟು ಸ್ವಲ್ಪ ಟೈಮ್ ಹಿಡಿತದೆ. ಮತ್ತು ಅದು ಮಾಡೋ ಇವಾಗಲೂ ಫ್ರೀ ಇರ್ತೀರ, ಆರಾಮ್ಸೆ ಮಾಡ್ಕೊಂಬಿಡಿ. ಓಕೆ, ಆ್ಯಂಡ್ ಇನ್ನೂ ಕೂಡ ಎಷ್ಟೋ ಜನಕ್ಕೆ ಏನಕ್ಕೆ ಬಂದಿಲ್ಲ ಅಂತಂದರೆ ಹುಡುಗರು ಇವಾಗ ತಾನೇ ಅಪ್ಲಿಕೇಶನ್ ಆಗ್ತಿರ್ತಾರೆ, ಇದು ಒಂದು ಅನ್ಕೋಬೋದು. ಸರಿ, ಏನೇ ಆಗಲಿ ಇದಿಷ್ಟು 3 ಅಪ್ಡೇಟು. ಇದೇ ರೀತಿ ನಾವು ಒಬ್ಬರೇ ಅಲ್ಲ, ಯೂಟ್ಯೂಬ್ ಚಾನಲ್ಸ್ಗಳು ಬೇರೆ ಬೇರೆನೂ ಕೂಡ ಅಪ್ಡೇಟ್ಸ್ಗಳು ಹೇಳ್ತಿರ್ತವೆ. ನೀವು ಈ ರೀತಿ ಜಸ್ಟ್ ಇದು ಅಪ್ಡೇಟು. ಕೆಲವೊಂದು ಟೈಮ್ ನಿಮ್ಗೆ ಏನಾದರೂ ಈ ಥರ ಮಾಡಬೇಕಂತಂದು ಏನಾದರೂ ಗೌರ್ಮೆಂಟ್ ಕಡೆಯಿಂದ ಬಂದಾಗ ಅಂಥದ್ದು ನಮ್ಮ ಚಾನಲಲ್ಲಿ ತಿಳಿಸ್ತಿರ್ತೀವಿ. ಸೊ ಹಂಗಾಗ್ಬಿಟ್ಟು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಏನಾದರೂ ಅಪ್ಡೇಟ್ ಬಂದಾಗ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.